ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಓಂ ಸೂರ್ಯಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ರಾಹುಕೇತಾಯ ನಮಃ. ಕೋಳಿಯೇ ಕಿಳಿ ಕೋಳಿಯೇ, ಮುದ್ದು ಮಾಡ್ತೀಯ, ಗಾಯ ಮಾಡ್ತೀಯ, ನಾನೆಂದು ನಿನ್ನ ಬಿಡದೆ ಕಡಿ ಕೋಳಿಯೇ. ಲೇ ಅಪಭ್ರಂಶ ಮುಂಡಿದೆ, ಏನೋ ನಿಂದ ಕೋಳಿ ಸಮಾರಾಧನೆ ಹಾಡುವ? ತಿನ್ಕೊಂಡ್ ಬಂದ ಅಥವಾ ಬೇಯಿಸಕ್ ತಂದ? ಎರಡೂ ಇಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಅಂದ್ರೆ ಕರಿ ಕೋಳಿ ಬಗ್ಗೆ ಓದ್ಕೊಂಡ್ ಬಂದೆ. ಏನೋ ಹೊಸ ವಿಚಾರ ಈಗ? ಕರಿ ಕೋಳಿನ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳಿ ನೋಡೋಣ. ನನಗ್ ಗೊತ್ತಿರೋ ಪ್ರಕಾರ ಈ ಕರಿಬೆಕ್ಕು, ಕರಿ ಹಾಗೆ ಕರಿ ಕೋಳಿನ ವಾಮಾಚಾರಕ್ಕೆ ಬಲಿ ಕೊಡಕ್ ಬಳಸ್ತಾರಂತೆ. ಏನು ತಿನ್ನೋ ಪದಾರ್ಥನ ಹಂಗೆಲ್ಲ ವೇಸ್ಟ್ ಮಾಡ್ತಾರ? ನಾನ್ಸೆನ್ಸ್ ಫೆಲೋಸ್. ಈ ಮಧ್ಯಪ್ರದೇಶದ ಕೃಷಿ ವಿಜ್ಞಾನ ಕೇಂದ್ರದವರು ನಮ್ ಕ್ರಿಕೆಟ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಗೆ ಕರಿ ಕೋಳಿ ಬೇಕಾ ಅಂತ ಕೇಳಿ ಪತ್ರ ಬರೆದವ್ರಂತೆ. ಅದನ್ನ ತಿಂದ್ರೆ ಮನೆಯಲ್ಲೂ ಫೀಲ್ಡ್ ನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದಂತೆ, ಗೊತ್ತಾ? ಲೇ ಅಯೋಗ್ಯ, ಗ್ರಹಣದ ದಿನ ಬಂದು ಎಂತ ಚರ್ಚೆ ಮಾಡ್ಕೊಂಡು ನಿಂತಿದ್ಯಾ ನೋಡ. ತಿರ್ಬೋಕಿಂತಂದು ನೀನೇ ಒಳ್ಳೆ ಕರಿ ಹುಂಜ ಇದ್ದಂಗಿದ್ಯಾ. ಮೊದ್ಲು ಹೋಗಿ ಸ್ನಾನ ಮಾಡೋಗ, ಗ್ರಹಣ ಇವತ್ತು. ಸಿದ್ದರಾಮಯ್ಯನವರೇ, ನಿಮ್ಮ ಶಾಸಕರು ಮತ್ತು ಸಚಿವರಿಗೆ ನೀವು ಸ್ವಲ್ಪ ತಿಳಿ ಹೇಳಬೇಕು. ಈ ರೀತಿ ವಿಧಾನಸೌಧದಲ್ಲಿ ಆಟ ಶುರು ಹಚ್ಕೊಂಡ್ರೆ ಹೇಗೆ? ಇನ್ನೆಲ್ಲಪ್ಪ, ಪಕ್ಕದಲ್ಲಿರುವ ಶಾಸಕರ ಭವನದಲ್ಲಿ ಆಡ್ಕೊಳ್ಳಿ ಅಂತ ಹೇಳ್ತೀರಾ? ಈ ರೀತಿ ಮಾಡೋದ್ರಿಂದ ಸರ್ಕಾರ ಕೆಟ್ಟ ಹೆಸರು, ನಮ್ಮೇಲೆ ಜನಕ್ಕೆ ತಪ್ಪಭಿಪ್ರಾಯ ಬರುತ್ತೆ. ಓ ಆಯ್ತು ಬನ್ನಿ. ನಿನ್ನೆ ನಾನೇ ಕರೆದು ಆ ಪುಟ್ರಂಗ್ ಶೆಟ್ಟಿಗೆ ಬುದ್ಧಿ ಹೇಳಿದೀನಿ. ಪುಟ್ರಂಗ ಎಷ್ಟಕ್ಕೆ ತಕ್ಕಂಗೆ ಪುಟ್ಟಿ ಸೀಕೆ ತಗಲಾಕೊಂಡವ್ನಿ. ಅದು ಸರಿ, ತಾವು ಏನಂತ ಬುದ್ಧಿ ಹೇಳಿದ್ರಿ ಆತನಿಗೆ? ನೋಡಯ್ಯ ಪುಟ್ರಂಗು, ಇಂಥ ಇಸಿಗಳನ್ನೆಲ್ಲ ನೀನು ನಿನ್ನೆ ಕ್ಷೇತ್ರದಾಗೆ ಇಟ್ಕ, ವಿಧಾನಸೌಧವರೆಗೂ ತಗೊಂಬರ್ಬೇಡ. ಹಂಗೇನಾದ್ರೂ ಇದ್ರೆ ಸರಿಯಾಗಿ ನಿಮ್ಮ ಹತ್ರನೋ ಇಲ್ಲ DKC ಅವ್ರ ಹತ್ರನೋ ಟ್ರೈನಿಂಗ್ ತಗ. ಇವೆಲ್ಲ ನಮ್ಗೆ ಬರಾಕಿಲ್ಲ, ನನ್ನ ಕೈಲಿ ಆಗೋದು ಇಲ್ಲ ಅಂದೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.